ನಮಸ್ಕಾರ ಎಲ್ರಿಗೂ. ಒಣಗೊನೆ ಸೊಪ್ಪಿನ ಬಗ್ಗೆ ಒಂದು ಕತೆ ಚೆನ್ನಾಗಿದೆ. ಒಂದಾನೊಂದು ಕಾಲದಲ್ಲಿ ಅತ್ತೆ ಸೊಸೆ ಇದ್ರಂತೆ. ಸೊಸೆ ಬರಬೇಕಾದ್ರೆ ತವ್ರ ಮನೆಯಿಂದ ಒಂದು ಸೊಪ್ಪಿನ ಬೀಜ ತಂದಿದ್ಲಂತೆ. ಆ ಸೊಪ್ಪು ಒಣಗೊನೆ ಸೊಪ್ಪು. ಅದು ಹಾಕಿದ್ಲಂತೆ ಹಿತ್ತಲಲ್ಲಿ ಒಳ್ಳೆ ಚೆನ್ನಾಗಿ ಬಂತು. ಅವ್ರ ಅತ್ತೆ ಪಾಪ ಕಣ್ಣು ಕಾಣಲ್ಲ. ಈ ಸೊಪ್ಪು ಚೆನ್ನಾಗಿ ಬಂದಮೇಲೆ ಸೊಸೆ ಏನು ಮಾಡಿದ್ಲು, ಅದರ ಎಲೆಗಳೆಲ್ಲ ಅಡುಗೆ ಮಾಡಿ ಸೊಸೆ ಇಟ್ಕೊಂಡು ಅಡುಗೆ ಮಾಡಿ ಅದು ಕಡ್ಡಿ ಇರುತ್ತಲ್ಲ, ಕಡ್ಡಿ ಮಾತ್ರ ಅತ್ತೆ ಕೊಡೋಳಂತೆ. ತಗ ನೀನು ಅಡುಗೆ ಮಾಡ್ಕೊಯ್ದು ಅಂತೇಳಿ. ಪಾಪ ಅತ್ತೆ ಏನು ಕಣ್ಣು ಕಾಣಲ್ಲ, ಏನೋ ಸೊಸೆ ಕೊಡ್ತಲ್ಲ ಅಂತೇಳಿ ಅದರಲ್ಲಿ ಅಡುಗೆ ಮಾಡ್ಕೊಂಡು ಸಾರು ಮಾಡ್ಕೊಂಡು ಊಟ ಮಾಡಿ, ಸಾರು ಪಲ್ಯ ಅದು ಇದು ಮಾಡ್ಕೊಂಡು ಊಟ ಮಾಡಿ. ಹಿಂಗೆ ಹೋಗ್ತಾ 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 ಅತ್ತೆಗೆ ಕಣ್ಣು ಬಂದ್ಬಿಟ್ವಂತೆ. ಸೊಸೆಗೆ ಆಶ್ಚರ್ಯ, ಅಯ್ಯಯ್ಯ ಕಡ್ಡಿ ತಿಂದದಕ್ಕೆ ನಮ್ಮ ಅತ್ತಿಗೆ ಕಣ್ಣು ಬಂದ್ಬಿಟ್ಟವಲ್ಲ ಅಂತ. ಆಮೇಲೆ ಅತ್ತೆಗೂ ಆಶ್ಚರ್ಯ, ನೋಡಿ ನನ್ನ ಸೊಸೆ ಅಂತ ಒಳ್ಳೆಯಳು, ಏನಂತ ತಂದು ಕೊಟ್ಲು ಊರಿಂದ ಸೊಪ್ಪಿನ ಬೀಜ, ಆ ಸೊಪ್ಪು ತಂದು ಅದ್ರಲ್ಲಿ ಸಾರು ಮಾಡಿದ್ದು ನನಗೆ ಕಣ್ಣು ಬಂದ್ಬಿಟ್ಟು ಅಂತೇಳಿ ಅತ್ತೆಗೂ ಖುಷಿ ಆಗ್ಬಿಡ್ತಂತೆ. ಇದು ಒಣಗನೆ ಸೊಪ್ಪಿನ ಕತೆ. ಇದನ್ನು ಯಾಕೆ ಹೇಳ್ತಾರೆ ಹಳ್ಳಿ ಕಡೆ ಅಂತಂದರೆ, ಒಣಗನೆ ಸೊಪ್ಪು ಅಂದರೆ ಅನ್ನಂಗೆ ಜಾಸ್ತಿ ಇರ್ತದಲ್ಲ, ಅಂದರೆ ಕಣ್ಣಿಗೆ ತುಂಬ ಒಳ್ಳೆಯದು, ಅದನ್ನ ಬಳಸಲಿ, ಮಕ್ಕಳು ಮರಿ ತಿನ್ನಲಿ ಅಂತೇಳಿ ಈ ಥರ ಕಥೆ ಹೇಳಿ ಅವ್ರಿಗೆ ತಿನ್ನಿಸ್ತಾಯಿದ್ರು. ಚೆನ್ನಾಗಿದೆಯಲ್ಲ ಕತೆ.